ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಟೊಮೆಟೊ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಟೊಮೆಟೊ, ಹೀರೆಕಾಯಿ, ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕೊಬ್ಬರಿ, ಬೆಳ್ಳುಳ್ಳಿ, ಬೆಲ್ಲ, ಶೇಂಗಾ, ಜೀರಿಗೆ, ಉಪ್ಪು, ಸ್ವಲ್ಪ ಹುಣಸೆಹಣ್ಣು. ನಾನಿವಾಗ ಹುರಿತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು. ನಾನಿವಾಗ ಇನ್ನೊಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಎಣ್ಣೆ ಹಾಕಿದರೆ ಚೆನ್ನಾಗಿ ಬಂದಿರ್ತೈತಿ. ಸ್ವಲ್ಪ ಖಾರ ಇದ್ರೂ ಮ್ಯಾಚ್ ಆಗ್ತೈತೆ. ಇವಾಗ ಹುರಿದಿದೆ ನೋಡ್ರಿ, ಇಷ್ಟು ಹುರಿದ್ರೆ ಸಾಕು. ಇಷ್ಟು ಹುರಿದೆ, ಇವಾಗ ಇಷ್ಟು ಹುರಿದ್ರೆ ಸಾಕು. ಇವಾಗ ಇದು ಆರಿದ್ಮೇಲೆ ನಾನು ಮಿಕ್ಸರ್ ಮಾಡ್ಕೊತೀನಿ. ಚಟ್ನಿಗೆ ಕರಿಬೇವು ಹಾಕ್ಕೊತಾ ಇದ್ದೀನಿ, ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಇದು ಆರಿದರೆ ಇವಾಗ ಇದೆಲ್ಲ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊತೀನಿ. ಇವಾಗ ಚಟ್ನಿ ರೆಡಿ ಹಾಕೊಂಡ್ರೆ ಈ ಥರ ತರಿತರಿನೇ ಇರಲಿ, ತರಿತರಿ ಇದ್ದರೆ ಚೆನ್ನಾಗಿರುತ್ತೆ ಚಟ್ನಿ. ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಪಡ್ಡಿಗೆ ಎಲ್ಲದಕ್ಕೂ ಬರುತ್ತೆ. ಇಡ್ಲಿಗೂ ಸಮೇತ ಬರ್ತದೆ, ತುಂಬ ಟೇಸ್ಟ್ ಇರುತ್ತೆ. ನೀರೇ ಹಾಕಲ್ರಿ ಇದಕ್ಕೆ. ನಿಮಗೆ ನೀರು ಬೇಕಂದರೆ ನೀವು ಸ್ವಲ್ಪ ಬೇರೆ ಬಟ್ಲಲ್ಲಿ ಕಲಿಸ್ಕೊಂಡು ಹಾಕ್ಕೊಡ್ರಿ. ಇದು 3 ದಿವಸ ಇಟ್ಟರೆ ಏನಾಗಲ್ಲ ಚಟ್ನಿ. ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರ್ತೈತಿ ನೋಡಿರಿ. ಈ ಥರ ತರಿತರಿನೇ ಇರಲಿ ಚಟ್ನಿ, ತುಂಬ ಟೇಸ್ಟ್ ಇರುತ್ತೆ. ಓಕೆ, ಮಾಡಿ ನೋಡಿರಿ ನೀವು ಒಂದ್ಸರಿ. ಟೇಸ್ಟ್ ಹೇಳ್ರಿ, ನನಗೆ ಟೇಸ್ಟ್ ಮಾಡಿಕೊಡ್ರಿ, ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು.